20ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ನಾನು ಶಮಂತರಸ್. ಈ ಕ್ಷಣದ ಪ್ರಮುಖ 20 ಸುದ್ದಿಗಳನ್ನ ನೋಡೋಣ ಬನ್ನಿ. ಬೆಂಗಳೂರಿನ ಕೋಗಿಲು ನಿರಾಶ್ರಿತರಿಗೆ ಮನೆ ವಿತರಣೆ ವಿಳಂಬವಾಗುವ ಸಾಧ್ಯತೆ ಇದೆ. ಫಲಾನುಭವಿಗಳ ಪಟ್ಟಿ ಇನ್ನೂ ಬಂದಿಲ್ಲ ಅಂತ ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಹೇಳ್ತಾ ಇದ್ದಾರೆ. ಇನ್ನು 2-3 ದಿನಗಳು ತಡವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ ಮಾಡುವುದು ಅಧಿಕಾರಿಗಳಿಗೆ ತಲೆನೋವಾಗಿದೆ. 167 ಮನೆಗಳನ್ನ ಕೆಡವಲಾಗಿದೆ. ಆದರೆ 250ಕ್ಕೂ ಹೆಚ್ಚು ಜನರು ಮನೆ ನೀಡುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು 167 ಮನೆ ನೀಡುವುದಕ್ಕೆ ಸಿಎಂ ಒಪ್ಪಿದ್ದು, ಈ ಪೈಕಿ 90 ಜನ ಮಾತ್ರ ಸ್ಥಳೀಯರಿದ್ದಾರೆ ಅಂತ ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ 3 ತಿಂಗಳಾದರೂ ಸೂರು ಸಿಕ್ಕಿಲ್ಲ. ರವೀಂದ್ರನಾಥ ಬಡಾವಣೆಯಲ್ಲಿ ಅಕ್ಟೋಬರ್ನಲ್ಲಿ ಅಕ್ರಮ ಮನೆ ತೆರವು ಕಾರ್ಯ ನಡೆದಿತ್ತು. 36 ಕುಟುಂಬಗಳು ಬೀದಿಗೆ ಬಿದ್ದಿದ್ವು. ಮನೆ ತೆರವು ಬಳಿಕ ತುರ್ಜಘಟ್ಟ ಕಾಳಜಿ ಕೇಂದ್ರಕ್ಕೆ ಜನರನ್ನ ಸ್ಥಳಾಂತರಿಸಲಾಗಿತ್ತು. ಇದೀಗ ಕಾಳಜಿ ಕೇಂದ್ರದಿಂದಲೂ ನಿರಾಶ್ರಿತರನ್ನ ಹೊರಹಾಕಲಾಗಿದೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿನೂತನ ರೀತಿಯ ಪ್ರತಿಭಟನೆ ನಡೆಸಿದ್ದಾರೆ. ಸೂರು ಒದಗಿಸುವಂತೆ ಬಡವರ ಪರ ನಮಗೊಂದು ಟ್ವೀಟ್ ಮಾಡಿಕೊಡಿ ಅಂತ ಕೇರಳ ಸಿಎಂಗೆ ಪತ್ರ ಬರೆದಿದ್ದಾರೆ. ಕೋಗಿಲು ನಿವಾಸಿಗಳಿಗೆ ಮನೆಗಳನ್ನ ಹಂಚಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಹೊಸ ವರ್ಷದಲ್ಲಿ ಸಾರಿಗೆ ನೌಕರರಿಗೆ ಶಾಕ್ ಎದುರಾಗಿದೆ. ಮುಂದಿನ 6 ತಿಂಗಳ ಕಾಲ ಮುಷ್ಕರ ನಡೆಸದಂತೆ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಸರ್ಕಾರದ ಆದೇಶ ಉಲ್ಲಂಘಿಸಿದ್ದಲ್ಲಿ ಎಸ್ಮಾ ಜಾರಿ ಎಚ್ಚರಿಕೆ ನೀಡಲಾಗಿದೆ. ಬಾಗಲಕೋಟೆಯಲ್ಲಿ ವಾಸ್ತುದೋಷ ಸರಿ ಮಾಡೋದಾಗಿ ಪೂಜೆ ನೆಪದಲ್ಲಿ ಚಿನ್ನದ ಸರ ಕದ್ದೊಯ್ದಿದ್ದ ನಕಲಿ ಪೂಜಾರಿ ಪೊಲೀಸರ ಅತಿಥಿಯಾಗಿದ್ದಾನೆ. ಬಾದಾಮಿಯ ಮನೆಯೊಂದರಲ್ಲಿ ಕಳವು ಮಾಡಿದ್ದ ರಾಘವೇಂದ್ರ ಭಜರಂಗಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ನಿವೃತ್ತ ಎಎಸ್ಐ ಬೀಳ್ಕೊಡುಗೆ ವೇಳೆ ಪೊಲೀಸರು ಸಕ್ಕ ಸ್ಟೆಪ್ಸ್ ಹಾಕಿದ್ದಾರೆ. ನೆಲಮಂಗಲ ಟೌನ್ ಎಎಸ್ಐ ಧನರಾಜ್ ನಿವೃತ್ತಿ ಹೊಂದಿದ್ರು. ರೆಸಾರ್ಟ್ನಲ್ಲಿ ಬೀಳ್ಕೊಡುಗೆ ವೇಳೆ ಪೊಲೀಸರು ಹಾಗೆ ತಮ್ಮ ಕುಟುಂಬದವರು ಸಕ್ಕ ಸ್ಟೆಪ್ಸ್ ಹಾಕಿರೋ ವಿಡಿಯೋ ವೈರಲ್ ಆಗಿದೆ. ಈ ಬಾರಿಯ ಗಣರಾಜ್ಯೋತ್ಸವ ವಿಶೇಷವಾಗಿರಲಿದೆ. ಯಾಕಂದ್ರೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಇದೇ ಮೊದಲ ಬಾರಿಗೆ ಪ್ರಾಣಿಗಳ ತುಕಡಿಯನ್ನ ಪರಿಚಯಿಸಲಾಗ್ತಾ ಇದೆ. ಪರೇಡ್ನಲ್ಲಿ 2 ಒಂಟೆ, 4 ಕುದುರೆ, 4 ಹದ್ದುಗಳು ಭಾಗವಹಿಸಲಿವೆ. ಭಾರೀ ಹಿಮಪಾತ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ನಲ್ಲಿ ಭಾರತೀಯ ಸೇನೆ ಕಟ್ಟೆಚ್ಚರ ವಹಿಸಿದೆ. 13,000 ಅಡಿ ಎತ್ತರದ ಫಿರ್ ಪಂಜಾಲ್ ದುರ್ಗಮ ಪ್ರದೇಶದಲ್ಲಿ ಕೊರೆಯುವ ಚಳಿ ನಡುವೆ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಹಿರಿಯ ನಟ ರಜನಿಕಾಂತ್ ಅಭಿಮಾನಿಗಳಿಗೆ ಹೊಸ ವರ್ಷದ ಶುಭಾಶಯ ತಿಳಿಸಿದ್ದಾರೆ. ಚೆನ್ನೈ ನಿವಾಸದ ಬಳಿ ಜಮಾಯಿಸಿದ ಅಭಿಮಾನಿಗಳಿಗೆ ನಿರಾಸೆ ಮಾಡದ ತಲೈವ ಮನೆಯಿಂದ ಹೊರಬಂದು ಅಭಿಮಾನಿಗಳತ್ತ ಕೈ ಬೀಸಿದ್ದಾರೆ. ಕೈ ಮುಗಿದು ನ್ಯೂ ಇಯರ್ ವಿಶ್ ಮಾಡಿದ್ದಾರೆ. ಪ್ರಭಾಸ್ ಅಭಿನಯದ ಸ್ಪಿರಿಟ್ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಪ್ರಭಾಸ್ ಮತ್ತು ತೃಪ್ತಿ ದಿಮ್ರಿ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೈಯೆಲ್ಲ ಗಾಯ, ಬ್ಯಾಂಡೇಡ್, ಕೈಯಲ್ಲಿ ಮದ್ಯದ ಗ್ಲಾಸ್, ಸಿಗರೆಟ್ ಸೇರ್ತಿರುವ ಲುಕ್ಗೆ ಪ್ರಭಾಸ್ ಅಭಿಮಾನಿಗಳು ಫಿದಾ ಆಗಿದ್ದಾರೆ.